26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಈ ಬಾರಿಯ ದಸರಾದಲ್ಲಿ ಕರಾವಳಿಯ ಜಾನಪದ ಕ್ರೀಡೆ ಆಗಿರುವಂಥ ಕಂಬಳನ್ನು ಆಯೋಜನೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗ್ತದೆ. ಇದರ ನಡುವೆ ಈ ಬಗ್ಗೆ ಪರ ವಿರೋಧ ಚರ್ಚೆ ನಡೆಯುತ್ತಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂಥ ದೇವಿಪ್ರಸಾದ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ಈ ಬಾರಿಯ ದಸರಾದಲ್ಲಿ ಕಂಬಳವನ್ನು ಆಯೋಜನೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಆದರೆ ಈ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಿರುವಂಥದ್ದು. ಕಂಬಳ ಅಸೋಸಿಯೇಷನ್ ಅವರಿಗೆ ಈ ಒಂದು ಆಯೋಜನೆ ಬಗ್ಗೆ ಸರ್ಕಾರ ಮಾಹಿತಿ ಕೊಟ್ಟಿದೆಯಾ, ನೀವು ಅನುಮತಿ ಕೊಟ್ಟಿದ್ದೀರಾ ಅಂತ? ಈಗಾಗಲೇ ನಮ್ಮ ಕಳೆದ ಒಂದು ತಿಂಗಳಿಂದ ಮೈಸೂರು ದಸರಾದಲ್ಲಿ ಕಂಬಳ ನಡೆಸುವ ಬಗ್ಗೆ ಕೆಲವೊಂದು ಸಮಾಲೋಚನೆಗಳು ಪ್ರಾರಂಭವಾಗಿತ್ತು. ನಮ್ಮಲ್ಲಿ 2 ಬಾರಿ ಅಲ್ಲಿಯ ಜಿಲ್ಲಾಧಿಕಾರಿಯವರು ಫೋನ್ ಹಚ್ಚಿ ಅಲ್ಲಿಯ ನಮ್ಮ ಪ್ರವಾಸೋದ್ಯಮ ಇಲಾಖೆ AD ಅವರು ನಮಗೆ ಮಾಹಿತಿ ನೀಡಿ, ಕಳೆದ ಸಲ ಉಪಮುಖ್ಯಮಂತ್ರಿಗಳು DKಶಿ ಅವರು ಆಗಿದ್ದಾಗ ಮೈಸೂರಲ್ಲಿ ಕಂಬಳ ನಡೆಸಬೇಕು ದಸರಾದಲ್ಲಿ ಎಂಬ ಒಂದು ಪ್ರಸ್ತಾವನೆಯನ್ನು ಮಂಡಿಸಿದ್ದರು. ಆದರೆ ಅದು ತಾರಾತುರಿಯಲ್ಲಿ ಆಗಿರುವುದರಿಂದ ಮುಂದೆ ಮಾಡುವಂಥ ಅಂದಿನ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಈ ವರ್ಷ ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ಆಗಿರುವುದರಿಂದ ಅವರು ಕಂಬಳದ ಬಗ್ಗೆ ಅತೀವ ಗೌರವವನ್ನು ಹೊಂದಿದವರು ಮತ್ತು ಈ ದಸರಾದಲ್ಲಿ ಕಂಬಳ ನಡೆಸಬೇಕು ಅಂತ ಮೊದಲೇ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಆದ್ದರಿಂದ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳೆಲ್ಲ ನಮ್ಮನ್ನು ಸಂಪರ್ಕ ಮಾಡಿ ಅದಕ್ಕೆ ಯಾವ ರೀತಿ ಪೂರ್ವ ತಯಾರಿ ಮಾಡಬೇಕು, ಹೇಗೆ ಕಂಬಳವನ್ನು ಮಾಡಬೇಕು, ಅದರ ಆಯೋಜನೆ ಯಾವ ರೀತಿ ಇರಬೇಕು ಅಂತ ಎಂಬ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದರು. ನಿನ್ನೆ ಇದಕ್ಕೆ ಅಧಿಕೃತವಾಗಿ ಬೆಂಗಳೂರಿನಲ್ಲಿ ಈ ಕಂಬಳದ ಬಗ್ಗೆ ಮೈಸೂರು ದಸರಾದ ಹೈಪರ್ ಕಮಿಟಿ ಸಭೆಯಲ್ಲಿ ಇದರ ಒಂದು ಎಜೆಂಡಾವನ್ನು ಇಟ್ಟು ಅಲ್ಲಿ ಸಂಸದರಾದಂಥ ನಮ್ಮ ಯದುವೀರವರಿದ್ದರು, ಉಪಮುಖ್ಯಮಂತ್ರಿ ಇದ್ದರು, ಪ್ರವಾಸೋದ್ಯಮ ಸಚಿವರಿದ್ದರು, ಗೃಹ ಸಚಿವರು ಮತ್ತು ಎಲ್ಲ ಶಾಸಕರು ಮತ್ತು ಮಾಜಿ ಸಚಿವರುಗಳು, ಅಲ್ಲಿಯ ಉಸ್ತುವಾರಿ ಸಚಿವರಾದಂಥ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ಇದ್ದರು. ಅವರ ಎಲ್ಲ ವಿಚಾರಗಳನ್ನೆಲ್ಲ ಪಡ್ಕೊಂಡು ಏನೆಲ್ಲ ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಈ ನಮ್ಮ ಮೈಸೂರು ದಸರಾ ಇದು ನಾಡ ಹಬ್ಬ. ಇದು ಯಾವುದೇ ಒಂದು ಮೈಸೂರಿಗೆ ಸೀಮಿತವಾಗಿರುವಂಥ ಒಂದು ಹಬ್ಬ ಅಲ್ಲ. ಇದು ಇಡೀ ಕರ್ನಾಟಕ ರಾಜ್ಯದ ಜನತೆ ಸೇರಿಕೊಂಡು ಮಾಡುವಂಥ ಹಬ್ಬ. ಈ ಹಿಂದೆ ಕೂಡ ಯಕ್ಷಗಾನವನ್ನು ಮತ್ತು ಇಲ್ಲಿಯ ಕೋಲವನ್ನು, ಬೇರೆ ಬೇರೆ ಸ್ಪರ್ಧೆಯನ್ನು ಇಲ್ಲಿಂದ ಅಲ್ಲಿ ಮೈಸೂರಿಗೆ ಕೊಂಡೋಗಿ ಪ್ರದರ್ಶನ ಮಾಡಿ ಅಪಾರವಾದಂಥ ಜನ ಬೆಂಬಲವನ್ನು ಪಡ್ಕೊಂಡಂಥ ಒಂದು ಇತಿಹಾಸ ಇದೆ. ಅದರಲ್ಲೂ ಕೂಡ ಕಂಬಳ ಅಂತ ಹೇಳಿದರೆ ಈ ರಾಜ್ಯದ ಘನತೆಯನ್ನು, ಗೌರವವನ್ನು ಹೆಚ್ಚಿಸುವಂಥ ಸಾಹಸ ಕ್ರೀಡೆ. ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿದೆ ಕಂಬಳವನ್ನು ರಾಜ್ಯದ ಯಾವ ಮೂಲೆಯಲ್ಲೂ ಕೂಡ ಮಾಡಬಹುದು ಅಂತ. ಮಾನ್ಯ ಕರ್ನಾಟಕ ಸರ್ಕಾರ ಕಂಬಳಕ್ಕೆ ರಾಜ್ಯ ಸರ್ಕಾರ ರಾಜ್ಯ ಮಾನ್ಯತೆ ನೀಡಿ ಕ್ರೀಡೆಯಾಗಿ ಆಯೋಜನೆಯನ್ನು ಮಾಡಿದೆ. ಆದ್ದರಿಂದ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಈ ಕಂಬಳ ಇದೊಂದು ಬಹಳಷ್ಟು ಸಾಹಸ ಕ್ರೀಡೆಯಾಗಿ ಅಂತಾರಾಷ್ಟ್ರೀಯ ದಾಖಲೆಯನ್ನು ಕೂಡ ಇದು ಮುರಿದಂಥ ಒಂದು ಕ್ರೀಡೆ. ಹುಸೇನ್ ಬೋಲ್ಟ್ರ ದಾಖಲೆಯನ್ನೇ ಮುರಿದು ಆ ಕೋಣಗಳು ಮತ್ತು ಕೋಣ ಓಡಿಸುವಂಥ ರೀತಿ ಇಡೀ ಜನರಿಗೆ ಆಕರ್ಷಣೆಯಾಗಿ ಈ ದೇಶದ ಜನ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಜನ ಈ ಕಂಬಳವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕಂಬಳ ಕೇವಲ ತುಳುನಾಡಿಗೆ ಸೀಮಿತವಾದ ಕ್ರೀಡೆ ಅಲ್ಲ. ನಮ್ಮ ಯದುವೀರ್ ಒಡೆಯರ್ ಅವರು ಬಹಳಷ್ಟು ಅವರು ಒಳ್ಳೆಯ ಸಂಸದರು, ಅವರು ಗಮನ ಹರಿಸಬೇಕು. ತಮ್ಮ ರಾಜಮನೆತನ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದ ಮೂಲಕ ಈ ಕಂಬಳ ಪ್ರಾರಂಭ ಆಗಿತ್ತು. ನಮ್ಮ ಬಾರ್ಕೂರು ಸಂಸ್ಥಾನದಲ್ಲಿ ಮತ್ತು ಇಲ್ಲಿ ಎಲ್ಲೆಲ್ಲಿ ಅರಮನೆಗಳಿತ್ತು ಅಲ್ಲೇ ಕಂಬಳಗಳು ಪ್ರಾರಂಭ ಆಗಿರುವಂಥ ಇತಿಹಾಸ. ನಂತರ ಈ ಕಂಬಳದಲ್ಲಿ ಈ ಹಿಂದೆ ಸಂಪ್ರದಾಯ ಇತ್ತು. ಇದೀಗ ಆಧುನಿಕ ಸ್ಪರ್ಶ ನೀಡಿ ಈ ಕಂಬಳವನ್ನು ಬೇರೆ ಬೇರೆ ಸಂಘ ಸಂಸ್ಥೆಯವರು, ದಾನಿಗಳು, ವಿವಿಧ ಉದ್ಯಮಿಗಳು ನಡೆಸುವಂಥ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಕಂಬಳಕ್ಕೆ ಈಗ ನಾವೆಲ್ಲ ನೋಡ್ತಾ ಇದ್ದೇವೆ, ಕೋಣಗಳ ತಳಿ ಎಲ್ಲಿಯಾದರೂ ಇದೆಯಾ? ಈ ರಾಜ್ಯದಲ್ಲಿ ಕೋಣದ ತಳಿಯನ್ನು ಮಗುವಿನ ರೀತಿ ಸಾಕಿ ಅದಕ್ಕೆ ಎಣ್ಣೆ ಹಾಕಿ ಪ್ರೀತಿಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಾಕುವಂಥ ಒಂದು ಸಾಕು ಪ್ರಾಣಿ ಕೋಣವನ್ನು ಸಾಕುವಂಥದ್ದು ನಮ್ಮ ಕರಾವಳಿ ಭಾಗದಲ್ಲಿ. ಇದು ರಾಜ್ಯದ ಒಂದು ಕ್ರೀಡೆಯಾಗಿ ಪರಿವರ್ತನೆ ಆಗಿರುವುದರಿಂದ ದಸರಾದಲ್ಲಿ ಇದನ್ನು ಪ್ರದರ್ಶನ ಮಾಡುವುದಲ್ಲ ನಾವು.
ಈ ಒಂದು ಕ್ರೀಡೆಯನ್ನು ಜನರಿಗೆ ಕ್ರೀಡೆಯನ್ನು ಎಲ್ಲರೂ ನೋಡುವ ರೀತಿ ಬಿಂಬಿಸುವಂಥ ಒಂದು ಅವಕಾಶವನ್ನು ಕೇಳಿದ್ದೀವಿ. ಅದಕ್ಕೇನು ಅವರು ಹೇಳಿದರು, ಅದಕ್ಕೆ ಅಲ್ಲಿಯ ಪರಿಸರವಾದಿಗಳು, ಅಲ್ಲಿಯ ಹೋರಾಟಗಾರರು ಬೇರೆ ಬೇರೆ ವ್ಯಾಖ್ಯಾನವನ್ನು ನೀಡಿದ್ದನ್ನು ಗಮನಿಸಿದ್ದೀವಿ. ಯಾವುದೇ ರೀತಿಯಲ್ಲಿ ಅಂಥ ಸಮಸ್ಯೆಗಳಿಲ್ಲ. ಕಂಬಳ ಮಾಡಲಿಕ್ಕೆ ಖಾಲಿ 2 ಕರೆ ಮತ್ತು ಬದಿಯಲ್ಲಿ ನಿಲ್ಲುವಂಥ ಜನ ನಿಲ್ಲಲಿಕ್ಕೆ ಅವಕಾಶ. ಅದರಲ್ಲಿ ಏನೂ ರೀತಿಯ ದೊಡ್ಡ ಹೊರೆಯಾಗುವ ರೀತಿಯಲ್ಲಿ ಯಾವುದಿಲ್ಲ. ನಾವು ಅಲ್ಲಿಯ ಜಿಲ್ಲಾಡಳಿತಕ್ಕೆ ಏನು ವಿರೋಧ ಮಾಡ್ತಾರೆ ಅವರಿಗೆ ಹೇಳ್ತಾ ಇದ್ದೇವೆ, ನಿಮಗೆ ಕಂಬಳದಿಂದ ಹೊರೆ ಆಗುವುದಾದರೆ ನಾವೇ ಆ ಕಂಬಳಕ್ಕೆ ಸಹಕಾರ ಮಾಡುವಂಥ ಅನೇಕ ನಮ್ಮ ದಾನಿಗಳಿದ್ದಾರೆ, ನಾವೇ ಸಂಪರ್ಕ ಮಾಡ್ತೀವಿ. ಆದರೆ ಆ ಕ್ರೀಡೆಯನ್ನು ಒಂದು ನೋಡಿ ಬ್ಯಾಂಗ್ಳೂರಲ್ಲಿ ನೋಡಿದರು, ಬಹಳಷ್ಟು ಜನ ಪ್ರೀತಿ ಮಾಡಿದರು, ವಿಶ್ವಾಸ ಗಳಿಸಿದ್ರು. ಇನ್ನೂ ಬ್ಯಾಂಗ್ಳೂರಲ್ಲಿ ಮಾಡಬೇಕು ಅಂತ ಒತ್ತಡ ಬರ್ತಾ ಇದೆ. ಮೈಸೂರಿಂದ ಹಲವಾರು ಕರೆ ಬರ್ತಾ ಇದೆ ನಮಗೆ. ಆದ್ದರಿಂದ ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯದುವೀರ್ ಅವರು ಅನೇಕ ಕಂಬಳವನ್ನು ನೋಡಿದ್ದಾರೆ, ಕಂಬಳವನ್ನು ವೀಕ್ಷಣೆ ಮಾಡಿದ್ದಾರೆ. ಇದನ್ನು ಒಂದು ವಿರೋಧಕ್ಕಾಗಿ ವಿರೋಧ ಮಾಡದೆ ನಮ್ಮಂಥ ರೈತ ವರ್ಗದ ಕ್ರೀಡೆ. ಮತ್ತೊಂದು ಈ ಕಂಬಳದಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ಕಂಬಳದಲ್ಲಿ ಜಾತಿ ಮತ ಭೇದ ಇಲ್ಲ, ಮೇಲು ಕೀಳೆಂಬ ಭೇದ ಇಲ್ಲ, ಶ್ರೀಮಂತ ಬಡವ ಎಂಬ ಭೇದ ಇಲ್ಲ. ಕೃಷಿಕ ವರ್ಗದ ಏಕೈಕ ಕ್ರೀಡೆ ಈ ಕಂಬಳ. ಈ ಕಂಬಳದಲ್ಲಿ ಮುಸ್ಲಿಮರು, ಹಿಂದೂಗಳು, ಕ್ರೈಸ್ತರು ಕೋಣಗಳನ್ನು ಕಟ್ಟಿ ಓಡಿಸುವಂಥ ಸಂಪ್ರದಾಯ ಈಗಲೂ ನಡೀತಾ ಇದೆ. ಈ ಕ್ರೀಡೆಯನ್ನು ನಾವು ನಾಡಹಬ್ಬದಲ್ಲಿ ತೋರಿಸುವುದು ತಪ್ಪೇ? 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.